ಒಬ್ಬ ಪ್ರಸಿದ್ಧ ಶಿಲ್ಪಿ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವನಿಗೆ ಒಂದು ಸುಂದರವಾದ ಕಲ್ಲು ಸಿಕ್ಕಿತು. ಅವನು ಅದನ್ನು ದೇವರ ವಿಗ್ರಹವನ್ನಾಗಿ ಮಾಡಲು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಆರಂಭಿಸಿದನು. ಮೊದಲ ಏಟು ಬಿದ್ದ ತಕ್ಷಣ ಆ ಕಲ್ಲು ಅಳಲು ಪ್ರಾರಂಭಿಸಿತು. ನನಗೆ ತುಂಬಾ ನೋವಾಗುತ್ತಿದೆ. ದಯವಿಟ್ಟು ನನ್ನನ್ನು ಬಿಡಿ ಎಂದು ಗೋಗರೆಯಿತು. ಕರುಣೆಯಿಂದ ಶಿಲ್ಪಿ ಆ ಕಲ್ಲನ್ನು ಅಲ್ಲಿಯೇ ಬಿಟ್ಟು ಮುಂದೆ ಹೋದನು. ಶಿಲ್ಪಿಗೆ ಮತ್ತೊಂದು ಕಲ್ಲು ಸಿಕ್ಕಿತು. ಅದೂ ನೋವು ಅನುಭವಿಸಿತು, ಆದರೆ ಮೌನವಾಗಿ ಸಹಿಸಿಕೊಂಡಿತು. ಈ ನೋವು ನನ್ನನ್ನು ಸುಂದರವಾಗಿಸುತ್ತದೆ ಎಂದು ಅದು ಭಾವಿಸಿತು. ಆ ಕಲ್ಲು ಒಂದು ಅದ್ಭುತ ದೇವರ ವಿಗ್ರಹವಾಯಿತು. ಊರಿನವರು ಅದನ್ನು ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿದರು. ಆ ಮೊದಲ ಕಲ್ಲು ಭಕ್ತರಿಗೆ ತೆಂಗಿನಕಾಯಿ ಒಡೆಯಲು ಬೇಕಾಯಿತು. ಅವರು ತಂದು ದೇವಸ್ಥಾನದ ಮೆಟ್ಟಿಲ ಮುಂದೆ ಇಟ್ಟರು. ಮೊದಲ ಕಲ್ಲು ಅಳುತ್ತಾ ಹೇಳಿತು, ನನ್ನ ಜೀವನ ನರಕವಾಗಿದೆ. ವಿಗ್ರಹ ಉತ್ತರಿಸಿತು, ಅಂದು ಸ್ವಲ್ಪ ನೋವನ್ನು ಸಹಿಸಿಕೊಂಡಿದ್ದರೆ ಇಂದು ನಿನಗೂ ಪೂಜೆ ಸಿಗುತ್ತಿತ್ತು. ಕಥೆ ಏನು ತಿಳಿಸುತ್ತದೆ ಎಂದರೆ, ಜೀವನದಲ್ಲಿ ಎದುರಿಸುವ ನೋವುಗಳು ನಮ್ಮನ್ನು ಮುರಿಯಲು ಅಲ್ಲ, ರೂಪಿಸಲು ಬರುತ್ತವೆ. ಸಹನೆ ಮತ್ತು ಶ್ರಮದಿಂದಲೇ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗುತ್ತಾನೆ. ಕ್ಷಣಿಕ ನೋವಿಗೆ ಹೆದರಿದರೆ ಶಾಶ್ವತ ಗೌರವ ಕೈತಪ್ಪುತ್ತದೆ.